ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಕೆಲವೊಂದು ಬ್ಲೌಸಲ್ಲಿ ನೀವು ಎಷ್ಟೇ ಹೆಂಗೆ ಹೊಲಿದ್ರೂ ಭುಜ ಜಾರ್ಕೊಳ್ಳೋದು, ಹಿಂದೆ ಗುಪ್ಪೆ ಥರ ಬರೋದು ಬರ್ತಾನೆ ಇರುತ್ತೆ. ಅದಕ್ಕೆ ಒಂದು 2-3 ಟ್ರಿಕ್ಸ್ಗಳಿದೆ. ಆ ಟ್ರಿಕ್ಸ್ಗಳನ್ನ ನೀವು ಫಾಲೋ ಮಾಡಿಬಿಟ್ರೆ ಆರಾಮಾಗಿ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ, ಭುಜ ಜಾರೋದಾಗಲಿ ಇವೆಲ್ಲ ಅವಾಯ್ಡ್ ಆಗುತ್ತೆ. ಆ ಟ್ರಿಕ್ಸ್ಗಳು ಏನು ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ನಾನು ಕೆಳಗಡೆ ಅರ್ಧ ಇಂಚಿಗೆ ಮಾರ್ಜಿನ್ ಹಾಕಿದ್ದೀನಿ. ಇವಾಗ ಬ್ಲೌಸ್ ಉದ್ದ ತಗೊಳ್ಳೋಣ. ಈ ಥರ ಬ್ಲೌಸ್ನ ಇಟ್ಕೊಂಡು ನೀವು ಟೇಪಲ್ಲಾದರೂ ತೊಗೋಬೋದು, ಇಲ್ಲ ಈ ಥರನಾದರೂ ತೊಗೋಬೋದು. ಓಕೆನಾ? ಇವಾಗ ಈ ರೀತಿ ಇಟ್ಕೊಂಡು ನೀಟಾಗಿ ಹಿಂಗೆ ಎಳೆದಿಟ್ಕೊಳ್ಳಿ. ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಅರ್ಧ ಇಂಚ್ ಎಕ್ಸ್ಟ್ರಾ, ಈ ಕಡೆ ಅರ್ಧ ಇಂಚ್ ಎಕ್ಸ್ಟ್ರಾ, ಈ ಕಡೆಯಿಂದ ಅರ್ಧ ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಇವಾಗ ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಆಯಿತಾ? ಇವಾಗ ಮತ್ತೆ ಇದ್ರ ಡೀಪು ಮಾರ್ಕ್ ಮಾಡ್ಕೊಳ್ಳೋಣ. ಎಲ್ಲ ಇವಾಗ ಬ್ಲೌಸಿಂದನೇ ಮಾಡ್ಕೋಬೋದು. ಇದು ಎಮ್ಮಿಂಗು, ಪೈಪಿಂಗ್ ಇಲ್ಲ. ಇವಾಗ ಇಲ್ಲಿಂದ ಇಲ್ಲಿಗೆ ಒಂದು 1/4 ಇಂಚ್ ಮೇಲೆ ಮಾರ್ಕ್ ಮಾಡ್ತೀನಿ. ಮತ್ತು ಇವಾಗ ಇದನ್ನು ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ಈ ರೀತಿ ಇಟ್ಕೊಳ್ಳೋಣ. ಎದೆ ಸುತ್ತಳತೆ ಬಂದ್ಬಿಟ್ಟು ಈ ರೀತಿಯಿಂದ ತೊಗೋಬೋದು. ಇನ್ನೂ ಒಂದು ಮೆಥಡಲ್ಲಿ ತೋರಿಸ್ತೀನಿ. ಇದರಲ್ಲಿ ಬಂದ್ಬಿಟ್ಟು 20.5 ಇದೆ. ಓಕೆನಾ? ಎದೆ ಸುತ್ತಳತೆ ಬಂದ್ಬಿಟ್ಟು 20.5 ಇದೆ. 20.5 ಅಂದರೆ 10 ಕಾಲು ಬರುತ್ತೆ. 2 ಭಾಗ ಮಾಡಿದ್ರೆ ನಮಗೆ 10 ಕಾಲು ಬರುತ್ತೆ. ಓಕೆನಾ? ಎದೆ ಸುತ್ತಳತೆ 10 ಕಾಲು. ಮತ್ತು ಸೊಂಟದ ಸುತ್ತಳತೆ ಬಂದ್ಬಿಟ್ಟು ಈ ರೀತಿ ತಗೊಳ್ಳೋಣ. ಮುಕ್ಸ್ಪಟ್ಟಿಯಿಂದ ತಗೊಳ್ಳಿ. ಈ ರೀತಿ ಈ ರೀತಿ ಇಟ್ಕೊಂಡು ಈ ರೀತಿ ತಗೊಳ್ಳಿ. ಒಟ್ಟು 37.5 ಇದೆ. ಓಕೆನಾ? 37.5. 37.5ನ 4 ಭಾಗ ಮಾಡ್ಕೋಬೇಕು. ಈ ರೀತಿ ಟೇಪಲ್ಲೇ ಇಟ್ಕೊಂಡು ಈ ರೀತಿ 4 ಭಾಗ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು 9 ಕಾಲು ಬರುತ್ತೆ. ಓಕೆನಾ? 9 ಕಾಲು. ಸೊಂಟದ ಸುತ್ತಳತೆ ಬಂದ್ಬಿಟ್ಟು 9 ಕಾಲು. ಓಕೆನಾ? 9 ಕಾಲು ಬರುತ್ತೆ. ಓಕೆನಾ? ಮತ್ತು ನೆಕ್ಕು ಇದಕ್ಕೆ ಬಂದ್ಬಿಟ್ಟು ಡೀಪ್ ಏನು ಜಾಸ್ತಿ ಇಲ್ಲದೆ ಇರೋದ್ರಿಂದ 2 ಕಾಲು ಇಟ್ಕೊಳ್ಳೋಣ. 2 ಕಾಲು ನೆಕ್ ಬಿಡ್ತು. ನೆಕ್ ಬಿಡ್ತು ಬಂದು 2 ಕಾಲು. ಓಕೆನಾ? 2 ಕಾಲು ಇಟ್ಟಿದ್ದೀನಿ. ಇವಾಗ ಮತ್ತೆ ಇದ್ರದ್ದು ಇದು ಶೋಲ್ಡರ್ ಬಂದ್ಬಿಟ್ಟು ರೆಡಿ ನಮಗೆ ಇದು 2.5 ಇದೆ. 2.5 ಇದೆ. ನಾನು 3 ಕಾಲು ಇಡ್ತೀನಿ. ಓಕೆನಾ? 2.5 ಇದೆ, 3 ಕಾಲು ಇಡ್ತೀನಿ ಸ್ಟಿಚಿಂಗ್ ಸೇರಿಸಿ. ಓಕೆನಾ? ಟೋಟಲ್ಲು 5.75 ಇಂಚಿದೆ. 5.75 ಇಂಚ್ಗೆ ಈ ಕಡೆ ಮಾರ್ಕ್ ಮಾಡ್ಕೊತೀನಿ. 5.75ಗೆ ಮಾರ್ಕ್ ಮಾಡಿಕೊಂಡೆ. ಇವಾಗ ಮತ್ತೆ ಇವಾಗ ಡೀಪ್ದು ಇದು ತಗೊಳ್ಳೋಣ. ಈ ಥರ ಇಟ್ಕೊಂಡು, ಇದು ಡೀಪ್ ಜಾಸ್ತಿ ಇಲ್ಲ, ಸ್ವಲ್ಪ ಏಜ್ ಆಗಿರೋದು. ಆದರೆ ಪೈಪಿಂಗ್ ಇಲ್ಲ, ಎಮ್ಮಿಂಗೇ ಇಡಬೇಕು ಅಂತ ಹೇಳಿದ್ದಾರೆ. ಈ ರೀತಿ ಇಟ್ಕೊಂಡು ಶೋಲ್ಡರ್ನ ಜಾಯಿಂಟಿಂಗ್ ಇಟ್ಕೊಂಡು ಈ ರೀತಿ ಇಟ್ಕೊಳ್ಳಿ. ಇವಾಗ ಎರಡನ್ನೂ ಈ ರೀತಿ ಮಾಡ್ಕೊಳ್ಳಿ. ಓಕೆನಾ? ಈಗ ಮಾಡ್ಕೊಂಡು ಇಲ್ಲಿ ಇಟ್ಕೊಳ್ಳಿ. ಈಗ ಇಟ್ಕೊಂಡಾಗ ನಮಗೆ ಡೀಪ್ ಸಿಗುತ್ತೆ. ಓಕೆನಾ? ಒಬ್ಬರು ಅಷ್ಟೇ ಬೇಕು ಅಂತಾರೆ, ಜಾಸ್ತಿ ಡೀಪ್ ಮಾಡಬೇಡಿ ಅಂತಾರೆ. ಅದಕ್ಕೋಸ್ಕರ ಈ ಮೆಥಡು. ಈ ರೀತಿ ಇಟ್ಕೊಂಡು ಇದು ಹೇಗೆ ಓಕೆನಾ? ನೋಡಿ, ಏನೋ ಸರಿಯಾಗಿ ಬಂದಿಲ್ಲ ಅಂದರೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಅವಾಗ ಏನಾಗುತ್ತೆ, ನೀಟಾಗಿ ಒಂದೇ ಲೆವೆಲ್ಗೆ ಬರುತ್ತೆ ಮಾರ್ಕ್. ಓಕೆನಾ? ಈ ರೀತಿ ಹಿಂಗೆ ಬಂದು ಇದು ನೀಟಾಗಿ ಆಯಿತು. ಇಲ್ಲಿ ಒಂದು ನಾನು ಹೇಳ್ದಂಗೆ 9 ಕಾಲು ಇದೆಯಲ್ವ, ಸೊಂಟದ ಸುತ್ತಳಿದೆ 9 ಕಾಲಿಗೆ ಮಾರ್ಕ್ ಮಾಡ್ಕೊತೀನಿ. ಮಾರ್ಕ್ ಮಾಡಿ ಇಲ್ಲಿ 1 ಇಂಚು ಡಾಟ್ಗೆ. ಓಕೆ? 2 ಇಂಚು ಸ್ಟಿಚಿಂಗಿಗೆ. 2 ಇಂಚು 1.5 ಇಂಚು ಬಿಡ್ಬೋದು, ಬೇಕು ಅಂದರೆ 2 ಇಂಚು ಬಿಡ್ಬೋದು. ಅದು ಅವರು ಜಾಸ್ತಿ ನಮ್ಮ ಹತ್ರ 2 ಇಂಚೇ ಬಿಡಿಸ್ಕೊಳ್ಳೋದು. ಅದಕ್ಕೋಸ್ಕರ 2 ಇಂಚೇ ಬಿಡ್ತೀನಿ. 1.5 ಇಂಚೆ ಬಿಟ್ಟರು ಏನೂ ಪರವಾಗಿಲ್ಲ. ನೋಡಿ, ಈ ರೀತಿ ತಗೊಂಡು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇದೇ ನಮಗೆ ಆರ್ಮಲ್ ರೌಂಡ್. ಓಕೆನಾ? ಇಲ್ಲಿಂದ ಇಲ್ಲಿ ಮಾರ್ಕ್ ಮಾಡಿದ್ವಲ್ಲ, ಇಲ್ಲಿಂದ ಇದು ಮಾರ್ಕ್ ಮಾಡೋಣ. ಈ ಕಡೆಯಿಂದ ಇದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಬಂದು ಎದೆ ಸುತ್ತಳತೆ ಬಂದ್ಬಿಟ್ಟು 10 ಕಾಲು. ಓಕೆನಾ? 10 ಕಾಲಿದೆ. 10 ಕಾಲಿಗೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಂದ ಇಲ್ಲಿ ಮಾರ್ಕ್ ಮಾಡೋಣ. ಇಲ್ಲಿಂದ 2 ಇಂಚ್ಗೆ ಇಲ್ಲಿ ಮಾಡೋಣ. ಇಲ್ಲಿಂದ ಬಂದ್ಬಿಟ್ಟು ಈ ಥರ ರೌಂಡ್ ಶೇಪಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ಥರ ರೌಂಡ್ ಶೇಪಲ್ಲಿ
ಇದು. ಮತ್ತು ಇದರಲ್ಲಿ ಒಂದ್ಸಲ ಇದು ಚೆಕ್ ಮಾಡ್ಕೊಂಬಿಡ್ಬೇಕು ಆರ್ಮೋಲ್ ರೌಂಡ್ಸು ಕರೆಕ್ಟಾಗಿದೆಯಾ ಅಂತ. ಈ ರೀತಿ ಇಟ್ಕೊಂಡು ನೀವು ಟೇಪಲ್ಲಾದರೂ ಮಾಡ್ಬೋದು, ಇಲ್ಲ ಈ ಥರ ಬ್ಲೌಸಲ್ಲಾದರೂ ಮಾಡ್ಬೋದು. ಇಲ್ಲ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ. ಈ ರೀತಿ ಇಟ್ಕೊಂಡು ನೋಡಿ ಕರೆಕ್ಟಾಗಿ ಬಂದಿದೆ. ಒಂಚೂರು ಕೆಳಗಡೆ ಮಾಡ್ತೀನಿ, ಒಂದು ಪಾಯಿಂಟ್ ಕಮ್ಮಿ ಇದೆ, ಒಂದು ಪಾಯಿಂಟ್ ಕಮ್ಮಿ ಮಾಡ್ತೀನಿ ಕೆಳಗಡೆ, ಸರಿ ಹೋಗುತ್ತೆ ಅಷ್ಟೇ. ಇದರಿಂದ ತಗೊಂಡ್ರೆ ಒಂದು ಸ್ವಲ್ಪ ಅಗಲ ಆಗುತ್ತೆ, ಓಕೆನಾ? ಆವಾಗ ಅಲ್ಲಿಗೆ ಸರಿ ಹೋಗುತ್ತೆ. ಈ ರೀತಿ ಆರ್ಮೋಲ್ ರೌಂಡ್ನ ಕಮ್ಮಿ ಬಂದಾಗ ಕೆಳಗಡೆ ತೊಗೋಬೇಕು, ಜಾಸ್ತಿ ಬಂದಾಗ ಮೇಲೆ ತೊಗೋಬೇಕು, ಓಕೆನಾ? ಇವಾಗ ಇದು ಹಿಂಗೆ ಜಾಸ್ತಿ ಕಮ್ಮಿ ಬಂತಲ್ವಾ, ಈ ಕಡೆ ಬಂತು, ಈ ಕಡೆಗೆ ಬೇಕು ಅಂದರೆ ಕೆಳಗಡೆಗೆ ತೊಗೊಳ್ಳಿ. ಇನ್ನು ಇದು ಈ ಕಡೆ ಬಂತು ಅಂದರೆ ಮೇಲಕ್ಕೆ ತೊಗೊಳ್ಳಿ, ಹಂಗೆ ಅದೊಂದು ನೆನ್ಪಿಟ್ಕೋಬೇಕು. ನೋಡಿ ಇವಾಗ ನೋಡಿ ಕರೆಕ್ಟಾಗಿ ಬಂತು, ಓಕೆನಾ? ಆಗಲೇ ಸ್ವಲ್ಪ ಆ ಕಡೆ ಈ ಕಡೆ ಇತ್ತು, ಇವಾಗ ಕರೆಕ್ಟಾಗಿ ಬಂತು. ಹೀಗೆ ಇವಾಗ ಇದರಲ್ಲಿ ಏನಪ್ಪ ಮೆಥಡ್ ತೋರಿಸ್ತೀನಿ ಅಂದರೆ, ಮೊದಲನೇದಾಗಿ ಇದರಲ್ಲಿ ಇಲ್ಲಿ ಜಾಸ್ತಿ ತೊಗೊಂಡ್ರೆ ನಿಮಗೆ ರಿಂಕಲ್ಸ್ ಬರುತ್ತೆ, ಓಕೆನಾ? ಇಲ್ಲಿ ಜಾಸ್ತಿ, ಮತ್ತು ಇದನ್ನು ಅಷ್ಟೇ ನಾವು ಇದು ಕಮ್ಮಿ ತೊಗೊಂಡ್ರೆ ಇಲ್ಲಿ ಜಾಸ್ತಿ ಇರೋ ಬಟ್ಟೆ ನಮಗೆ ಗುಪ್ಪೆ ಥರ ಬರೋ ಚಾನ್ಸ್ ಇರುತ್ತೆ. ಇಲ್ಲಿ ನಾವು ಇವಾಗ ಇಲ್ಲಿ ಇಷ್ಟಕ್ಕೆ ತೊಗೊಂಡಿದ್ದು ಸರೋಯ್ತು, ಇಷ್ಟಕ್ಕೆ ತೊಗೊಂಡ್ವಿ ಅಂದ್ಕೊಳ್ಳಿ, ಅವಾಗ ಈ ಎಕ್ಸ್ಟ್ರಾ ಬಟ್ಟೆ ನಮಗೆ ಗುಪ್ಪೆ ಥರ ಬರುತ್ತೆ. ಏನು ಎಕ್ಸ್ಟ್ರಾ ಒಂದು ಅರ್ಧ ಇಂಚ್ ಬಿಟ್ಟಿದ್ದೀನಲ್ಲ, ನಾವು ಇಲ್ಲಿ ಕಟ್ ಮಾಡಿಕೊಂಡ್ರೆ ಈ ಎಕ್ಸ್ಟ್ರಾ ಬಟ್ಟೆ ಏನಾಗುತ್ತೆ ಅದು ಲೂಸ್ ಬಂದು ಗುಪ್ಪೆ ಥರ ಇಲ್ಲಿಂದ ಬರುತ್ತೆ, ಓಕೆನಾ? ಅದಕ್ಕೋಸ್ಕರ ನೋಡಿಕೊಂಡು ಈ ಕಂಕ್ಳು ಕರೆಕ್ಟಾಗಿದ್ದರೆ ಏನಿಲ್ಲ, ಇಲ್ಲೊಂಚೂರು ಕಮ್ಮಿ ಆದರೆ ಕೆಳಗಡೆ ತೊಗೊಳ್ಳಿ, ಹೇಳಿಲ್ವಾ? ಮತ್ತು ಜಾಸ್ತಿ ಬೇಕು ಅಂದಾಗ ಮೇಲ್ಗಡೆಗೆ ತೊಗೊಳ್ಳಿ, ಅವಾಗ ಸರಿ ಹೋಗುತ್ತೆ. ಇಲ್ಲಿ ಕರೆಕ್ಟಾಗಿ ಇದು ಸರಿಯಾಗಿರಬೇಕು, ಇದು ಆರ್ಮೋಲ್ ರೌಂಡು ಇದು ಕರೆಕ್ಟಾಗಿರಬೇಕು. ಮತ್ತು ಇನ್ನೊಂದು ಬಂದುಬಿಟ್ಟು ಇಲ್ಲಿ ನೆಕ್ ಬಿಡ್ತು ತಗೋತೀವಲ್ಲ, ನೆಕ್ ಬಿಡ್ತದ ಏನು ಪ್ರಾಬ್ಲಮ್ ಇರಲ್ಲ, ಕರೆಕ್ಟಾಗಿರುತ್ತೆ. ನಾವಿಲ್ಲಿ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ, ರೀ ಕಟ್ ಮಾಡ್ತೀನಿ. ಈ ಟ್ರಿಕ್ ಅಂತೂ ನಿಮ್ಗೆ ಯಾರೂ ಹೇಳ್ಕೊಟ್ಟಿರಲ್ಲ, ಈ ಟ್ರಿಕ್ ಯೂಸ್ ಮಾಡಿ 100% ಇದು ಬರಲ್ಲ, ಶೋಲ್ಡರ್ ಡ್ರಾಪ್ ಬರಲ್ಲ, ಓಕೆನಾ? ಇವಾಗ ಇಲ್ಲಿಗೆ ಬಂದ್ಬಿಟ್ಟು ಫುಲ್ಲು ಕಟ್ ಮಾಡಬಾರ್ದು, ಇಲ್ಲಿ ನಾನು ಇಲ್ಲಿ ಮಾರ್ಕ್ ಮಾಡೋದ್ನಲ್ಲ ಅಲ್ಲಿಗೆ ನಿಲ್ಲಿಸಿ, ಇಲ್ಲಿಗೆ ಸ್ಟಾಪ್ ಮಾಡಿ, ಓಕೆನಾ? ಹೀಗೆ ಸ್ಟಾಪ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿಂದ ಮತ್ತೆ ಇದನ್ನು ಹಿಂಗೆ ತಗೊಳ್ಳಿ. ಏನಕ್ಕಪ್ಪ ಇದು ಕಟ್ ಮಾಡಿಲ್ಲ ಅಂದರೆ, ಇದಿರೋದ್ರಿಂದನೇ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದು ಅವಾಯ್ಡ್ ಆಗುತ್ತೆ, ಓಕೆನಾ? ಈ ರೀತಿ ಕಟಿಂಗ್ ಮಾಡಿದಾಗ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ, ಓಕೆನಾ? ತೋರಿಸ್ತೀನಿ. ಮತ್ತು ಇದು ನೀಟಾಗಿ ಹೇಗಿದೆಯೋ ಹಾಗೇ ಕಟ್ ಮಾಡ್ಕೊಳ್ಳಿ. ಇದು ಏನಕ್ಕಪ್ಪ ಈ ರೀತಿ ಮಾಡಿದ್ದು ಅಂದರೆ, ಇವಾಗ ನೀವು ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಈ ರೀತಿ ಇರುತ್ತಲ್ಲ, ಇವಾಗ ಸ್ಟಿಚ್ಚಿಂಗ್ ಮಾಡಿದಾಗ ಇದು ಓಪನ್ ಇದ್ಬಿಟ್ರೆ ಏನಾಗುತ್ತೆ, ಇದು ಕಟ್ ಮಾಡಿಬಿಟ್ರೆ ಅದು ಹಿಂಗೆ ಇಷ್ಟು ಅಗಲ ಬಂದರೂ ಬರುತ್ತೆ. ಇವಾಗ ಇಲ್ಲಿಂದನೇ ಒಂದು ಅರ್ಧ ಇಂಚ್ ಹಿಂಗೆ ಎಕ್ಸ್ಪೆಂಡ್ ಆಗಿಬಿಟ್ರೆ, ಇಲ್ಲಿ ತೋರಿಸ್ತೀನಿ ಬ್ಲೌಸಲ್ಲಿ. ಇವಾಗ ಇದೆಯಲ್ಲ, ಇವಾಗ ಹಿಂಗೆ ಹಾಕ್ಕೊಂಡಾಗ ಇವಾಗ ನಾವು ಸ್ಟಿಚ್ಚಿಂಗ್ ಮಾಡ್ಬೇಕಾದ್ರೆ ಹಿಂಗೆ ಹಾಕಿರ್ತೀವಿ, ಹಿಂಗೆ ಇಟ್ಟಿರ್ತೀವಲ್ವಾ, ಇಷ್ಟಕ್ಕೆ ಬಂದಿರಲ್ಲ, ಅದು ಏನಾಗುತ್ತೆ ಈ ಕಡೆಯಿಂದ ಒಂದು ಅರ್ಧ ಇಂಚು ಆ ಕಡೆ ಈ ಕಡೆ ಹೋಗಿರುತ್ತೆ. ಆವಾಗ ಏನಾಗುತ್ತೆ ನಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ, ಯಾಕೆಂದರೆ ಡೀಪ್ ಆಗುತ್ತೆ, ಅಗಲ ಜಾಸ್ತಿ ಆಗುತ್ತೆ, ಆವಾಗ ನಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಮುಖ್ಯವಾಗಿ ಅದೊಂದು ಪಾಯಿಂಟು. ಈ ರೀತಿ ಮಾಡಿಕೊಂಡ್ರೆ ನೀವು ಲೈನಿಂಗ್ ಬಟ್ಟೆಗಳಲ್ಲಿ ಯಾವುದೇ ಆದ್ರೂ ಅಷ್ಟೇ ಈ ಥರ ಮಾಡಿಕೊಂಡ್ರೆ, ಇವಾಗ ನೀವು ಸ್ಟಿಚ್ಚಿಂಗ್ ಮಾಡಿದಾಗ ಏನಾಗುತ್ತೆ ಇದು ಎಕ್ಸ್ಪೆಂಡ್ ಆಗೋಲ್ಲ, ಅಷ್ಟಕ್ಕೆ ಇರುತ್ತೆ. ನೀವು ಕಟ್ ಮಾಡಬಾರ್ದು, ಇದನ್ನು ನೀವು ಫುಲ್ಲು ಸ್ಟಿಚ್ಚಿಂಗ್ ಆಗೋವರೆಗೂ ಇದು ಕಟ್ ಮಾಡಬಾರ್ದು. ಇವಾಗ ನೆಕ್ಕು ಸ್ಟಿಚ್ ಮಾಡ್ತೀನಿ ಅಂದ್ಕೊಳ್ಳಿ, ಇವಾಗ ಇನ್ನೌಟ್ ಮಾಡ್ತೀವಿ ಇಲ್ಲ ಪೈಪಿಂಗ್ ಕೊಡ್ತೀವಿ, ಇದು ಸ್ಟಿಚ್ಚಿಂಗ್ ಆಗೋವರೆಗೂ ಹಾಗೇ ಇರಲಿ. ಇಲ್ಲಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇದನ್ನು ತೆಗಿಬೇಕು. ಇವಾಗ ಇದು ಮೇನ್ ಪೀಸ್ ಇಟ್ಕೊಂಡು ಇದು ಸ್ಟಿಚ್ ಮಾಡ್ಕೊತೀವಲ್ವ, ಅಲ್ಲಿವರೆಗೂ ಹಿಂಗೆ ಇಟ್ಕೊಂಡು ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆಗೇನಾಗುತ್ತೆ ಇದು ಆ ಕಡೆ ಈ ಕಡೆ ಸರಿಯಲ್ಲ, ಹಿಂಗೆ ಬರೋಲ್ಲ ನೋಡಿ, ಹಿಂಗೆ ಆ ಕಡೆ ಈ ಕಡೆ ಎಳ್ಕೊಳ್ಳಲ್ಲ, ಅವಾಗೇನಾಗುತ್ತೆ ನೀಟಾಗಿರುತ್ತೆ. ಅದು ಬಿಟ್ಬಿಟ್ಟು ನೀವು ಇದು ಕಟ್ ಮಾಡಿಬಿಟ್ಟಾಗ ಏನಾಗುತ್ತೆ ಇದು ಹಿಂಗೆ ಆ ಕಡೆ ಈ ಕಡೆ ಎಳ್ಕೊಂಬಿಡುತ್ತೆ, ಈ ಕಡೆ ಒಂದು ಕಾಲು ಇಂಚ್ ಹೋದ್ರೂ ಬ್ರಾಡ್ ಆಗುತ್ತೆ, ಅವಾಗೇನಾಗುತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಅದೊಂದು ನೆನಪನ್ನ ಇಟ್ಕೊಳ್ಳಿ. ಇದೊಂದು ನೀವು ಪಾಯಿಂಟ್ ನೆನಪಿಟ್ಕೊಂಡ್ರೆ ನೀವು ಆರಾಮಾಗಿ ಇದನ್ನು ಅವಾಯ್ಡ್ ಮಾಡ್ಬೋದು, ಶೋಲ್ಡರ್ ಡ್ರಾಪನ್ನು, ಓಕೆನಾ? ಇದೊಂದು ಮುಖ್ಯವಾಗಿ ಇದೊಂದು ಪಾಯಿಂಟ್ ನೆನಪಿಟ್ಕೊಳ್ಳಿ. ಹಿಂದೆ ಬ್ಯಾಕ್ ಪೀಸಲ್ಲಿ ಇದರಿಂದನೂ ಇವಾಗ ಜಾಸ್ತಿ ಡೀಪ್ ಆದಾಗಲೂ ಅದು ಲೂಸ್ ಆಗುತ್ತೆ, ಬ್ರಾಡ್ ಆದಾಗ ನಮ್ಗೆ ಡೀಪ್ ಆದಾಗ ಆವಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ, ಹೋಗಿ ಇದೊಂದು ನೆನಪಿಟ್ಕೊಳ್ಳಿ. ಇನ್ನು ಫ್ರಂಟಲ್ಲಿ ಏನು ಮಾಡ್ಬೋದು ಅದನ್ನು ತೋರಿಸ್ಕೊಡ್ತೀನಿ ನೋಡಿ. ಫ್ರಂಟಲ್ಲಿ ಎಲ್ಲೆಲ್ಲಿ ನೀವು ಅವಾಯ್ಡ್ ಮಾಡ್ಬೋದು ಶೋಲ್ಡರ್ ಡ್ರಾಪ್ ಆಗೋದಕ್ಕಾಗಲಿ, ಹಿಂದೆ ಗುಪ್ಪೆ ಥರ ಬರೋದಕ್ಕಾಗಲಿ,
ಅದನ್ನು ತೋರಿಸ್ತೀನಿ. ಇದು ಈ ಥರ ಕಟ್ ಮಾಡಿದ್ವಲ್ಲ, ಈ ಥರ ಉಲ್ಟಾ ತಿರುಗಿಸ್ಕೊಂಡಿದ್ದೀನಿ. ಈ ರೀತಿ ತಿರುಗಿಸ್ಕೊಂಡು ಇವಾಗ ಇದನ್ನು ಇದ್ರ ಮೇಲೆ ಇಟ್ಕೊಳ್ಳೋಣ. ಇದು ಹೇಗಿದೆ ಸೇಮ್ ಅದೇ ರೀತಿಯೇ ಕಟ್ ಮಾಡ್ಕೋಬೇಕು. ಇದು ಹೇಗಿದೆ ಇದನ್ನು ಏನು ಕಟ್ ಮಾಡೋಕ್ಕೆ ಹೋಗ್ಬಾರ್ದು, ನಾನು ಹೇಳಿದ್ನಲ್ಲ ಅದು ಹಾಗೆ ಇರಲಿ, ಅದರಿಂದ ಏನೋ ಪ್ರಾಬ್ಲಮ್ ಇಲ್ಲ. ಲಾಸ್ಟಲ್ಲಿ ಸ್ಟಿಚ್ಚಿಂಗ್ ಆದಮೇಲೆ ನೀವು ಅದನ್ನು ತೆಗಿಬೋದು. ಇವಾಗ ಆ ಥರ ಇರೋದ್ರಿಂದ ನಮಗೇನಾಗುತ್ತೆ, ಮೆಜರ್ಮೆಂಟ್ ಕರೆಕ್ಟಾಗಿರುತ್ತೆ. ಒಂಚೂರು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗೋಲ್ಲ. ಇಲ್ಲಿ ಒಂದು ಅರ್ಧ ಇಂಚು ಸ್ಟಿಚಿಂಗಿಗೆ ಬಿಡ್ತೀನಿ, ಓಕೆನಾ. ಮಾಮೂಲಿ ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿ ಒಂದು ಪಿನ್ ಹಾಕ್ಕೊಳ್ಳಿ. ಯಾವಾಗಲೂ ಅಷ್ಟೇ ಈ ಥರ ಗುಂಡು ಪಿನ್ ಯೂಸ್ ಮಾಡೋದ್ರಿಂದ ನಿಮಗೆ ಬಿಗಿನರ್ಸ್ ಆಗಲಿ ಯಾರಾದರೂ ಯೂಸ್ ಮಾಡೇ ಮಾಡ್ತಾರೆ, ನೀವು ನೋಡಿರ್ಬೋದು. ನೀವು ಬಿಗಿನರ್ಸ್ ಆದರೆ ಈ ಕಂಪಲ್ಸರಿ ಯೂಸ್ ಮಾಡಿ. ಈ ರೀತಿ ಹಾಕೊಳ್ಳೋದ್ರಿಂದ ನಿಮಗೆ ಬಟ್ಟೆ ಆ ಕಡೆ ಈ ಕಡೆ ಜಾರೋದಿಲ್ಲ. ಈ ರೀತಿ ಇಟ್ಕೊಳ್ಳಿ. ಇವಾಗ ಮಾಮೂಲಿ ಇದು ಹೇಗಿದೆ ಹಾಗೇನೆ ಕಟ್ ಮಾಡ್ಕೋಬೇಕು, ಇದರಲ್ಲಿ ಏನು ಚೇಂಜಸ್ ಇರೋಲ್ಲ. ಇದು ಬಂದ್ಬಿಟ್ಟು ಅದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ, ಓಕೆನಾ. ಇದು ಈ ಕಡೆ ಬಿಟ್ಟಿರೋದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ, ಇದು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರೋದು. ಈಗ ಇಲ್ಲಿಂದನೂ ಬೇಕಾದರೆ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ಇದರ ಅವಶ್ಯಕತೆ ಇಲ್ಲ, ಇದು ಇದ್ಮೇಲೆ ಅದರ ಅವಶ್ಯಕತೆ ಇರೋಲ್ಲ. ಇದು ಕರೆಕ್ಟಾಗಿ ಬರುತ್ತೆ, ಇಲ್ಲಿಗೆ ಬರಬೇಕು. ಇದು ಕಟ್ ಮಾಡ್ಕೊತೀನಿ. ಆಯಿತಾ, ಇಲ್ಲಿ ಸುಮ್ಮನೆ ಒಂದು ಮಾರ್ಕ್ ಹಾಕ್ತೀನಿ, ಯಾಕೆಂದರೆ ಕೆಳಗಡೆ ಪೀಸಿಗೆ ಬೇಕಲ್ಲ ಮಾರ್ಕು, ಅದಕ್ಕೆ. ಇವಾಗ ಈ ರೀತಿ ತಿರುಗಿಸ್ಕೊಂಡು ಈಗ ಇದು ಏನಿದೆ ಸೇಮ್ ಅದೇ ರೀತಿಯೇ ಕಟ್ ಮಾಡ್ಕೋಬೇಕು. ಅದರಲ್ಲಿ ಏನು ಚೇಂಜಸ್ ಇರೋಲ್ಲ, ಇದು ಹೇಗಿದೆ ಹಾಗೇ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು 1/4 ಇಂಚು ಬಿಡಿ, ಕೆಳಗಡೆ ಒಂದು ಅರ್ಧ ಇಂಚು. ಏನಕ್ಕಪ್ಪ ಅದು ಅಂದರೆ ಡಾಟ್ ಹಿಡಿತೀವಲ್ಲ ಅದಕ್ಕೆ, ಇಲ್ಲಿ ಡಾಟ್ ಹಿಡಿತೀವಲ್ಲ ಅದಕ್ಕೆ, ಅಲ್ಲಿ ಡಾಟ್ ಹಿಡಿತೀವಲ್ಲ ಅದಕ್ಕೆ, ಓಕೆನಾ. ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಇದನ್ನು ಹಿಂಗೆ ತಿರುಗಿಸ್ಕೊಳ್ಳಿ. ಮತ್ತು ಇವಾಗ ಇದನ್ನು ತೆಗಿಯೋಣ. ಇದು ಫ್ರಂಟು. ಮತ್ತು ಇವಾಗ ಇಲ್ಲಿಂದ ನೀಟಾಗಿ ಇಲ್ಲಿಂದ ಸ್ವಲ್ಪ ಕ್ರಾಸಾಗಿ ತಗೊಳ್ಳಿ. ಈ ರೀತಿ ಬರಬೇಕು. ಇವಾಗ ಈ ರೀತಿ ಬರೋದ್ರಿಂದ ನಿಮಗೆ ಫಿಟ್ಟಿಂಗ್ ನೀಟಾಗಿ ಬರುತ್ತೆ, ಯಾವುದೇ ರಿಂಕಲ್ಸ್ಗಳು ಬರೋಲ್ಲ, ಎಲ್ಲ ಅವಾಯ್ಡ್ ಆಗುತ್ತೆ. ಈಗ ಇಲ್ಲಿಂದನೂ ತೆಗಿಬೇಕು, ಬರೀ ಇಷ್ಟು ಮಾತ್ರ ತೆಗಿಯೋದಲ್ಲ, ಇಲ್ಲಿಂದನೂ ಸ್ವಲ್ಪ ತಗೊಂಡಾಗ ಏನಾಗುತ್ತೆ, ಇಲ್ಲಿ ಫಿಟ್ಟಿಂಗ್ ನೀಟಾಗಿ ಕೂರುತ್ತೆ, ನಮಗೆ ರಿಂಕಲ್ಸ್ ಬರೋಲ್ಲ, ಆಮೇಲೆ ಲೂಸ್ ಬರೋಲ್ಲ. ಇಲ್ಲಿ ಶೋಲ್ಡರಲ್ಲಿ ಇಲ್ಲಿ ಲೂಸ್ ಬರೋಲ್ಲ, ಓಕೆನಾ. ಇವಾಗ ಈ ಥರ ನೋಡಿ, ಫ್ರಂಟ್ದು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಫ್ರಂಟ್ ಇರುತ್ತಲ್ಲ ಅದರಿಂದ ಇವಾಗ ಈ ರೀತಿ ಇಟ್ಕೊಂಡು ಮಾಮೂಲಿ ಇಲ್ಲಿ ಉಕ್ಸ್ಪಟ್ಟೆ ಈ ಪಟ್ಟಿ ಇರುತ್ತಲ್ಲ ಇಲ್ಲಿ ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿ ಇಟ್ಕೊಂಡು ಇಲ್ಲಿಂದ 1 ಇಂಚಿಗೆ ಎಕ್ಸ್ಟ್ರಾ ತೊಗೊಳ್ಳಿ. 1 ಇಂಚ್ ಏನಕ್ಕಪ್ಪ ಅಂದರೆ ಇಲ್ಲಿ ಡಾಟ್ ಹಿಡಿಬೇಕು. ಇಲ್ಲಿ ಮಧ್ಯ ಈ ಕಡೆಯೂ ಸ್ಟಿಚಿಂಗ್ ಇದೆ, ಈ ಕಡೆಯೂ ಸ್ಟಿಚಿಂಗ್ ಹೋಗುತ್ತೆ, ಮಧ್ಯದಲ್ಲಿ ಡಾಟ್ ಬರುತ್ತೆ, ಅದಕ್ಕೋಸ್ಕರ ಅದು ಇಟ್ಕೋಬೇಕು. ಮತ್ತು ಇವಾಗ ಇಲ್ಲಿಂದ ಶೋಲ್ಡರ್ ಮಧ್ಯದಿಂದ ಹಿಂಗೆ ತಗೊಳ್ಳಿ. ಇಲ್ಲಿ ಮಧ್ಯದಿಂದ ಈಗ ಇಟ್ಕೊಂಡು ಇಲ್ಲಿ ಡಾಟ್ ಪಾಯಿಂಟ್ ಹಾಕೊಳ್ಳಿ, ಓಕೆನಾ. ಇಲ್ಲಿಂದ ಇಲ್ಲಿಗೆ ಬೆಲ್ಟ್ ಪಟ್ಟಿ ಜಾಯಿಂಟ್ ಮಾಡಿದ್ವಿ, ಅಲ್ಲಿಗೆ ಮಾರ್ಕ್ ಮಾಡಿ ಒಂದು ಅರ್ಧ ಇಂಚ್ ಕೆಳಗಡೆ ಬಿಡಿ, ಇದು ಸ್ಟಿಚಿಂಗಿಗೆ, ಓಕೆನಾ. ಇವಾಗ ಇದನ್ನು ಮಾರ್ಕ್ ಮಾಡ್ಕೊಂಬಿಡೋಣ. ಈಗ ಸೀದಾ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ, ಸಾರಿ ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಬಿಟ್ಟಿದ್ದೀವಲ್ಲ ಅದನ್ನು ಸೇರಿಸಿ 4 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಈ ಕಡೆ 1 ಇಂಚು, ಈ ಕಡೆ 1 ಇಂಚಿಗೆ ಮಾರ್ಕ್ ಮಾಡಿ, ಇದು ಡಾಟ್ ಪಾಯಿಂಟ್, ಓಕೆನಾ. ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡಿ, ಈ ಕಡೆಯಿಂದ ಈ ಕಡೆ ಮಾಡಿ. ಇವಾಗ ಇಲ್ಲಿಂದ ಇದನ್ನು ಈ ರೀತಿ ತಗೊಂಡು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ, ಓಕೆನಾ. ಅಷ್ಟೇ. ನಿಮ್ಗೆ ಈ ಕಡೆ ಬಂದ್ಬಿಟ್ಟು ಆಲ್ರೆಡಿ ಈ ಪೀಸ್ ಇರುತ್ತಲ್ಲ, ಮುಂದೆ ಪೀಸು ಫ್ರಂಟ್ ಪೀಸಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇಲ್ಲಿ ಮಾರ್ಕ್ ಜಾಯಿಂಟ್ ಇದೆ, ಇಲ್ಲಿಂದ ಒಂದು ಅರ್ಧ ಇಂಚು ಬಿಡಿ, ಯಾಕೆಂದರೆ ಇಲ್ಲಿ ಡಾಟ್ಗೆ 3/4 ಇಂಚು ಬಿಡಿ. ಇಲ್ಲಿ ಡಾಟು ಮತ್ತು ಇಲ್ಲಿ ಸ್ಟಿಚಿಂಗ್ ಸೇರಿಸಿ ಒಂದು 3/4 ಇಂಚಿಗೆ ಬಿಟ್ಟರೆ ಸಾಕು. ನಮಗೆ ಕಣ್ಣು ಅಳತೆಲ್ಲ ಗೊತ್ತಾಗುತ್ತೆ. ಟೇಪಲ್ಲಿ ನೀವು ಬೇಕಾದರೆ ಟೇಪಲ್ಲಿ ಒಂದು 3/4 ಇಂಚಿಗೆ ಅಳತೆ ಮಾಡ್ಕೊಳ್ಳಿ, ಓಕೆನಾ. ಈ ರೀತಿ ಜಾಯಿಂಟ್ ಮಾಡಿದ್ರೆ ನಮಗೆ ರೆಡಿ ಆಯಿತು. ಇದನ್ನು ಬೇಕಾದ್ರೆ ಸ್ವಲ್ಪ ಹಿಂಗೆ ಮಾಡ್ಕೊಳ್ಳಿ, ಜಾಸ್ತಿ ಇದಾಗಿದೆ ಅಂದರೆ ಈ ರೀತಿ. ಇವಾಗ ಇದರಲ್ಲಿ ಎಲ್ಲಪ್ಪ ನೀವು ಶೋಲ್ಡರ್ ಡ್ರಾಪ್ನ ಅವಾಯ್ಡ್ ಮಾಡ್ಬೋದು ಅಂದರೆ ನಾನು ಹೇಳ್ದಂಗೆ ಇಲ್ಲಿಂದನೂ ಸ್ವಲ್ಪ ತಗೊಳ್ಳಿ, ಕರ್ವ್ ತೊಗೊಂಡ್ರೆ ಅದು ಅವಾಯ್ಡ್ ಆಗುತ್ತೆ, ಓಕೆನಾ. ರಿಂಕಲ್ಸ್ ಆಗಲಿ ಶೋಲ್ಡರ್ ಡ್ರಾಪ್ ಆಗಲಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಎಲ್ಲದಕ್ಕೂ ಇವಾಗ ಕಟ್ ಮಾಡ್ಕೊಂಬಿಡೋಣ. ಇದು ಹೇಗಿದೆ ಹಾಗೇ ಕಟ್ ಮಾಡ್ಕೊಳ್ಳೋಣ. ಮ್ಯಾಚು. ಇವಾಗ ಇಲ್ಲಿ ಬಂದ್ಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಳೋಣ.
ಮತ್ತು ಈ ಕಡೆಯಿಂದ ಇದು ಶೇಪ್ ತೆಗೆಯೋಣ. ಈ ರೀತಿ ಬರುತ್ತೆ. ಇವಾಗ ಇದನ್ನ ನೀವು ಎಲ್ಲಿ ಹಿಡಿಬೋದು ಅಂದರೆ, ಇವಾಗ ಇಲ್ಲೆಲ್ಲ ಶೇಪ್ ತೆಗ್ದಾಯ್ತು, ನಾನು ಹೇಳ್ದಂಗೆ ಇಲ್ಲಿಂದ ತೊಗೊಂಡ್ರೆ ಅವಾಗ ಫಿಟ್ಟಿಂಗ್ ನೀಟಾಗಿ ಬರುತ್ತೆ, ಶೋಲ್ಡರ್ ಡ್ರಾಪ್ ಆಗಲ್ಲ. ಮತ್ತು ಇಲ್ಲಿಂದ ಒಂದು ಕಾಲಿಂದ ಅರ್ಧ ತೆಗೀರಿ. ಹಿಂದೆ ತೆಗಿಯೋದು ಬೇಡ, ಮುಂದೆ ಮಾತ್ರ ತೆಗೀರಿ. ಹಿಂದೆ ಬೇಕಲ್ಲಿ ಬೇಡ, ಹಿಂಗೆ. ನೀವು ಆಲ್ರೆಡಿ ಶೋಲ್ಡರ್ ಒಂದೊಂದ್ಸಲ ಹಿಡಿದಾಗ ಇಲ್ಲೇ ತಾನೇ ಹಿಡಿಯೋದು, ಶೋಲ್ಡರ್ನ ಇಲ್ಲೇ ತಾನೇ ಹಿಡಿಯೋದು. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ತೆಗೆದ್ರೆ ನಿಮಗೆ ಇಲ್ಲಿ ಟೈಟ್ ಬರುತ್ತೆ. ಆಗೇನಾಗುತ್ತೆ, ಇಲ್ಲಿ ಶೋಲ್ಡರ್ ಡ್ರಾಪು ಅವಾಯ್ಡ್ ಆಗುತ್ತೆ. ಓಕೆನಾ? ಅದು ಆಗಿಲ್ಲ ಅಂದರೆ ಇಲ್ಲಿ ತೆಗಿಬೋದು. ನಾವು ಉಕ್ಸ್ಪಟ್ಟು ಟೈಪಟ್ಟಿಗೆ ಬಿಟ್ಟಿರ್ತೀವಲ್ಲ, ಅದರಲ್ಲಿ ಒಂದು 1/4 ಇಂಚಿನ ಅವಾಯ್ಡ್ ಮಾಡಿ. ಈ ರೀತಿ ಕ್ರಾಸಾಗಿ ತೆಗೀರಿ. ಈ ರೀತಿ ತೆಗಿಯೋದ್ರಿಂದ ನಿಮಗೆ ಕಪ್ಸ್ ಆಗಲಿ ನೀಟಾಗಿ ಫಿನಿಶಿಂಗ್ ಆಗಿರುತ್ತೆ. ಇಲ್ಲಿ ಲೂಸ್ ಬರಲ್ಲ. ಇಲ್ಲಿ ಮತ್ತು ಇಲ್ಲಿ ನೀಟಾಗಿ ತಗೊಳ್ಳಿ. ಮತ್ತು ಡಾಟ್ ಪಾಯಿಂಟ್ ಇದು ಮಧ್ಯಕ್ಕೆ ಮಾರ್ಕ್ ಮಾಡ್ಕೊತೀನಿ. ನಾನು ಹೇಳ್ದಂಗೆ ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಈ ರೀತಿ. ಇವಾಗ ಇದು ರೌಂಡ್ ಶೇಪಲ್ಲಿ ಬರುತ್ತೆ. ಓಕೆನಾ? ಹಿಂಗೆ ಡಾಟ್ ಪಾಯಿಂಟ್ ನೋಡಿ, ಈ ರೀತಿ ಬರುತ್ತೆ. ಇಲ್ಲಿಗೆ ಡಾಟ್. ಈ ರೀತಿ ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ತೆಗಿಬೇಕು, ಇಲ್ಲಿ ಮುಂದೆ ಮತ್ತು ಮತ್ತು ಇಲ್ಲಿಂದ ಸ್ವಲ್ಪ ಕ್ರಾಸ್ ಆಗಿ ತೆಗೆದ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಅವಾಯ್ಡ್ ಆಗುತ್ತೆ. ಓಕೆನಾ? ಮತ್ತು ಈ ಕಡೆ ನಾನು ಹೇಳಿದ್ನಲ್ಲ, ಇದೊಂದು ಮುಖ್ಯವಾಗಿ ನೀವು ನೆನ್ಪಿಟ್ಕೊಳ್ಳಿ. ಇದೊಂದರಿಂದನೂ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದು ಚಾನ್ಸ್ ಇರುತ್ತೆ ಜಾಸ್ತಿ. ಇದರಿಂದನೂ ಆಗ್ಬೋದು. ಅದಕ್ಕೋಸ್ಕರ ಈ ಮೆಥಡ್ನ ಯೂಸ್ ಮಾಡಿ. ಇವಾಗ ಈ ಥರ ನೀವು ಇದನ್ನು ಕಟ್ ಮಾಡ್ದೇ ಯೂಸ್ ಮಾಡಿಬಿಟ್ಟು ನಾನು ಸ್ಟಿಚಿಂಗಲ್ಲಿ ತೋರಿಸ್ತೀನಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಸ್ಟಿಚಿಂಗ್ ಮಾಡಿದ್ರೆ ಅದು ಅವಾಯ್ಡ್ ಆಗುತ್ತೆ ಅಂತ, ಶೋಲ್ಡರ್ ಡ್ರಾಪ್ ಆಗಲ್ಲ ಅನ್ನೋದನ್ನು ಸ್ಟಿಚಿಂಗಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ಲೆಂತಿ ಆಗುತ್ತೆ ವಿಡಿಯೋ. ಅದಕ್ಕೋಸ್ಕರ ಇವಾಗ ಇಷ್ಟು ಮೆಥಡಲ್ಲಿ ನೀವು ಯಾವುದಾದ್ರೂ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಯಾವುದು ನಿಮಗೆ ಜಾಸ್ತಿ ಇದಾಗುತ್ತೆ ಅನ್ನೋದು, ಶೋಲ್ಡರ್ ಡ್ರಾಪ್ ಆಗ್ತಿದೆಯಾ, ಹಿಂದೆ ಗುಪ್ಪೆ ಥರ ಬರ್ತಿದೆಯಾ, ಅದು ನೋಡಿಕೊಂಡು ಅವಾಯ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸ್ಲೀವ್ಸ್ ಕಟ್ಟಿಂಗ್ ಆಗಲಿ ಇಲ್ಲ ಇದ್ರದ್ದು ಮತ್ತು ಇನ್ನೂ ಬೇರೆ ಮೆಥಡಲ್ಲಿ ನಾನು ತೋರಿಸ್ತೀನಿ. ಈ ಮೆಥಡಲ್ಲಿ ಒಂದು ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಶೋಲ್ಡರ್ ಡ್ರಾಪ್ ಎಷ್ಟು ಬೇಗ ಅವಾಯ್ಡ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.